ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮ ಗ್ರಾಮಗಳ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೂ ಕೂಡ ಒಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್ ಹಾಗಂದರೆ ಒಂದು ಪುಳಕ. ಜೈ ಶ್ರೀರಾಮ್ ಅಂತ ಅಂದರೆ ಅದು ಒಂದು ಭಾವನೆಯ ಪ್ರತೀಕ. ಜೈ ಶ್ರೀರಾಮ್ ಅಂತಂದರೆ ಕೋಟ್ಯಂತರ ಭಾರತೀಯರ ಭಕ್ತಿಯ ಸಂಕೇತ. ಜೈ ಶ್ರೀರಾಮ್ ಅಂತ ರಾಮನ ಮಂದಿರವನ್ನು ನಿರ್ಮಾಣ ಮಾಡ್ತೀನಿ ಅಂತಂದರೆ ಪ್ರತಿಯೊಬ್ಬ ಭಾರತೀಯನು, ಅದರಲ್ಲೂ ಕೂಡ ರಾಮನ ಭಕ್ತರು ತಮ್ಮ ಕೈಲಾದಷ್ಟು ದೇಣಿಗೆಯನ್ನು ಕಾಣಿಕೆಯನ್ನು ಸಮರ್ಪಿಸಿದರು. 500 ವರ್ಷಗಳ ತಪಸ್ಸಿನ ಪ್ರತಿಫಲ ಎಂಬಂತೆ ರಾಮಲಲ್ಲಾನ ರಾಮ ಮಂದಿರ ನಿರ್ಮಾಣವಾಯಿತು. ಪ್ರತಿಯೊಬ್ಬರೂ ಕೂಡ ಸರಯು ನದಿಯಲ್ಲಿ ಮಿಂದೆದ್ದು ಅಯೋಧ್ಯೆಯಲ್ಲಿರುವಂಥ ರಾಮಲಲ್ಲಾ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಭಕ್ತಿ ಭಾವದಿಂದ ಅಯ್ಯೋ ಇಷ್ಟು ವರ್ಷಗಳ ತಪಸ್ಸು ಸಾರ್ಥಕವಾಯಿತಲ್ಲ ಅಂತ ಕಣ್ತುಂಬಿಕೊಳ್ಳುವ ಹೊತ್ತಲ್ಲೇ ರಾಮ ಮಂದಿರದಲ್ಲಿ ನಡೆದಿರುವಂಥ ಲೂಟಿ ಮತ್ತು ಡಕಾಯಿತಿಯ ವಿಚಾರ ಬೆಳಕಿಗೆ ಬಂದು ಕೋಟ್ಯಂತರ ರಾಮ ಭಕ್ತರ ಹೃದಯಕ್ಕೆ ಘಾಸಿಯಾಗಿದೆ. ಪ್ರತಿಯೊಬ್ಬ ರಾಮ ಭಕ್ತರು ಕೇಳ್ತಾ ಇರುವಂಥ ಏಕೈಕ ಪ್ರಶ್ನೆ, ರಾಮ ಮಂದಿರ ನಿರ್ಮಾಣ ನಮ್ಮಿಂದ ಸಾಧ್ಯವಾಯಿತು, ರಾಮ ಮಂದಿರ ನಿರ್ಮಾಣ ನಾವೇ ಮಾಡಿದ್ದೇವೆ, ರಾಮ ಮಂದಿರ ನಿರ್ಮಾಣದ ಶಿಲಾನ್ಯಾಸದಿಂದ ಹಿಡಿದು ಪ್ರಾಣ ಪ್ರತಿಷ್ಠಾಪನೆಯವರೆಗೆ ನಾನೇ ಎಂದಂತಹ ಆ ನಾಯಕರು ಎಲ್ಲಿ ಹೋದರು? ಇವತ್ತು ಲೂಟಿ ಡಕಾಯಿತಿಯ ಲೆಕ್ಕ ಕೊಡೋಕೆ ಯಾರೂ ಇಲ್ಲದೆ ಅನಾಥವಾಯ್ತಾ ರಾಮ ಮಂದಿರ? ಹಾಗಾದರೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ ನಾವು ರಾಮ ಮಂದಿರದ ಲೆಕ್ಕ ಕೊಡುವವರು ಯಾರು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಹಾಗಾದರೆ ರಾಮ ಮಂದಿರದಲ್ಲಿ ನಡೆದಿರುವಂಥ ಈ ಕಳ್ಳತನ, ಈ ದರೋಡೆ, ಈ ಲೂಟಿ, ಈ ಡಕಾಯಿತಿ, ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಇಲ್ಲಿಯವರೆಗೆ ಯಾರೂ ಕೂಡ ಆ ರಾಮ ಮಂದಿರ ನಿರ್ಮಾಣಕ್ಕೆ ನಾವು ಕಾರಣಕರ್ತರು ಅಂದವರು ಮಾತಾಡ್ತಿಲ್ಲ. ಯಾಕೆ? ಹಾಗಾದರೆ ರಾಮನ ಭಕ್ತರ ವಿಚಾರದಲ್ಲಿ ಈಗ ಆಟ ಆಡ್ತಿರೋರು ಯಾರು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ಭಾಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ವಿವಿಧ ಪಕ್ಷಗಳ ಮುಖಂಡರುಗಳು ಮತ್ತು ಗಣ್ಯರಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ಕಾಂಗ್ರೆಸ್ ವಕ್ತಾರರಾದಂಥ ನಾರಾಯಣ ಸ್ವಾಮಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿಂದೂ ಮುಖಂಡರಾದಂಥ ಕೃಷ್ಣಾನಂದ ಶೆಟ್ಟಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿಯಿಂದ ಶಶಿಧರ ಆರಾಧ್ಯ ಜಾಯ್ನ್ ಆಗಿದ್ದಾರೆ. ತಮಗೂ ಸ್ವಾಗತ. ಇನ್ನು ಬಿಜೆಪಿ ನಾಯಕರು ಮತ್ತು ವಕ್ತಾರರು ಆದಂಥ ಮೋಹನ್ ವಿಶ್ವ ಅವರು ಜಾಯ್ನ್ ಆಗಿದ್ದಾರೆ. ಮೋಹನ್ ವಿಶ್ವ ಅವರೇ, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಆಯಿತು, ಈ ಕಾರ್ಯಕ್ರಮವನ್ನು ನಾವು ನಮ್ಮ ಕೃಷ್ಣಾನಂದ ಶೆಟ್ಟಿ ಅವರಿಂದಲೇ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಕೃಷ್ಣಾನಂದ ಶೆಟ್ಟಿ ಅವರೇ, ಕನಸು ಮನಸ್ಸಿನಲ್ಲಾದರೂ ರಾಮ ಮಂದಿರದಲ್ಲಿ ಇಂತಹ ಒಂದು ಪಾಪದ ಕೆಲಸ ಆಗುತ್ತೆ ಅಂತ ತಾವು ಅಂದ್ಕೊಂಡಿದ್ರಾ? ಮೇಡಮ್, ಇದು ತುಂಬ ದುರದೃಷ್ಟಕರ ವಿಚಾರ. ಯಾಕಂದರೆ ನನ್ನಂಥ ಸಾವಿರಾರು ಕೋಟಿಗಟ್ಟಲೆ ಕಾರ್ಯಕರ್ತರೇ ನೋವಿದೆ. ಯಾಕಂದರೆ ರಾಮ ಮಂದಿರ ಉದ್ಘಾಟನೆ ಆದವಾಗ ನಾನು ಸ್ಟಿಕ್ಕರ್ ಅಭಿಯಾನ ಅಂತ ಮಾಡಿದ್ವಿ. ನಾನು, ಸಂತೋಷ್ ಕರ್ತಾಳು, ರಮ್ಯ ಕರ್ತಾಳು, ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಪ್ರತಿಯೊಂದು ರಾಜ್ಯಕ್ಕೂ ಸ್ಟಿಕ್ಕರ್ ಅಭಿಯಾನ ಮಾಡಿದ್ದೀವಿ. ಸಾವಿರಾರು ಜನಗೆ ಅನ್ನ ಹಾಕಿದ್ದೀವಿ. ಮತ್ತೆ ಆ ರಾಮ ಮಂದಿರ ಸ್ಟಿಕ್ಕರ್ ಅಭಿಯಾನ ಅಂದ್ರೆ ಗಾಡಿ ಬರುವಂತ ಇದಕ್ಕೆ ಜೈ ಶ್ರೀರಾಮ್ ಅಂತ ಸ್ಟಿಕ್ಕರ್ ರೋಡಲ್ಲಿ ನಿಂತ್ಕೊಂಡು ಮಾಡಿದೀವಿ ನಾವು. ನಮ್ಗೆ ಇವತ್ತು ತುಂಬಾ ನೋವಾಗ್ತಾ ಇದೆ. ಯಾಕಂದ್ರೆ ರಾಮ ಮಂದಿರ ಬಗ್ಗೆ ಈ ತರ ಆಯ್ತಂತ. ಆದ್ರೆ ನಮ್ಮ ನಾಯಕರಾಗ್ಲಿ, ನಮ್ಮ ಕಾರ್ಯಕರ್ತರಾಗ್ಲಿ, ಪ್ರತಿಯೊಂದು ಹಿಂದೂಗಳು ಯಾರೇ ಡೊನೇಷನ್ ಕೊಟ್ಟಿದ್ದಾರೋ, ಎಷ್ಟೊತ್ತು ಕೊಟ್ಟಿದ್ದಾರೋ, ಅವ್ರು ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವರು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಂತೇಳಿ ಎಲ್ಲರೂ ಹೋರಾಡ್ತಾ ಇದ್ದಾರೆ, ಎಲ್ಲರೂ ಮಾತಾಡ್ತಾ ಇದ್ದಾರೆ. ನೀವು ಫೇಸ್ಬುಕ್ ಅಲ್ಲಿ ನೋಡಿ, ಇಂಟರ್ನೆಟ್ ಅಲ್ಲಿ ನೋಡಿ, ಅವರು ಕೆಟ್ಟಾಗಿ ಇದು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ದಿಲ್ಲಿಯಲ್ಲೇ ಅಂದ್ರೆ ಅಯೋಧ್ಯೆಯಲ್ಲೇ ಇರಬಾರ್ದು. ಅಷ್ಟೇ ಅಲ್ಲ, ಈಗ ಅಲ್ಲಿ ಯೋಗಿ ಆದಿತ್ಯನಾಥ್ ಸಹ ಅವರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಅವರು SIT ಕೊಟ್ಟರು ತುರಂತ್. ಅಲ್ಲಿಯ ಎಷ್ಟು ಜನ ಅಪರಾಧಿಗಳಿದ್ದಾರೆ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಆದ್ರೆ ಇದು ಇನ್ನು ಅಪರಾಧಿಗಳಿಗೆ ಶಿಕ್ಷೆ ಆಗಿಲ್ಲ. ಮೋರ್ ಓವರ್ ಈಗ ಬಂಧಿಸಿರೋರು ನಿಜವಾದ ಆರೋಪಿಗಳ, ಇವರ ಹಿಂದೆ ಇವರು ಜಸ್ಟ್ ಮೀನುಗಳ, ತಿಮಿಂಗಲಗಳು ಇದಾರಾ ಅಥವಾ ತಿಮಿಂಗಲಗಳನ್ನ ಇಟ್ಟುಕೊಂಡಿರುವಂತ ದೊಡ್ಡ ಸಮುದ್ರವೇ ಇದೆಯಾ, ಅದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಆಗಬೇಕು. ಯಾಕೆಂದ್ರೆ ಈಗ ಸಣ್ಣ ಪುಟ್ಟದವರು ಕೋಟಿಗಟ್ಲೆ, ಅದು 100 ಕೋಟಿಗಟ್ಲೆ ನುಂಗಿ ನೀರು ಕುಡ್ದಿದ್ದಾರೆ ಅಂದ್ರೆ ನಂಬೋದಕ್ಕೆ ಕಷ್ಟ ಸರ್. ಅಂದ್ರೆ ಒಬ್ಬ ಗುಮಾಸ್ತನನ್ನ ಇಟ್ಕೊಂಡು ದೊಡ್ಡ ಅಧಿಕಾರಿಗಳು ಹೆಂಗ್ ಕೆಲಸ ಮಾಡಿಸ್ತಾರೆ, ಹಂಗ್ ದೊಡ್ಡ ಅಧಿಕಾರಿ
ಅದು ಒಬ್ಬ ಇರಬಹುದಾ? ಕರೆಕ್ಟ್. ಅದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೇಡಮ್, ಅದು ಈಗ ರಾಜಕೀಯ ತಿರುವು ಪಡ್ತಾ ಇದೆ. ಯಾಕಂದ್ರೆ 2027 ನಲ್ಲಿ ಉತ್ತರ ಪ್ರದೇಶದ ರಾಮ ರಾಜಕೀಯ ಮಂದಿರ ರಾಜಕೀಯ ಆಗಿರ್ಲಿಲ್ಲ, ಈಗ ಆಗ್ತಾ ಇದೆ. ಮೊದ್ಲು ಆಗಿರ್ಲಿಲ್ಲ, ಮೊದಲಾಗಿಲ್ಲ, ಈಗ ಆಗ್ತಾ ಇದೆ. ರಾಮ ಮಂದಿರದ ಯಾಕಂದ್ರೆ ಹೆಸರು ಹೇಳಿ ಯಾರು ಕೂಡ ಅಧಿಕಾರಕ್ಕೆ ಇಲ್ಲ, ಬಂದಿಲ್ಲ. ಆಗಿದೆ. ರಾಮ ಮಂದಿರವನ್ನ ಉಪಯೋಗಿಸಿಕೊಂಡು ಓಟ್ಗಳನ್ನ ಯಾವ ಪಕ್ಷವೂ ತೆಗೆದುಕೊಂಡಿಲ್ಲ. ಅಂದ್ರೆ ರಾಮ ಮಂದಿರ ಮೊದಲು ರಾಜಕೀಯ ಆಗಿರ್ಲಿಲ್ಲ, ಇವಾಗ ರಾಜಕೀಯ ಆಗ್ತಾ ಇದೆ. ಆಗ್ತಾ ಇದೆ. ಅಂದ್ರೆ ಮೊದಲು ಆಗಿರ್ಲಿಲ್ವಾ? ಆಗಿದೆ, 2024 ಅಲ್ಲಿ ಆಗಿದೆ. 2024 ಅಲ್ಲಿ ಬಿಜೆಪಿ ಅವರು ರಾಮ ಮಂದಿರ ಕಟ್ತೀನಿ ಅಂತೇಳಿ ಓಟ್ ತಗೊಂಡ್ರು, ಅಧಿಕಾರ ಬಂದ್ರು. 2024 ಅಲ್ಲಿ ಬೇರೆ ಪಕ್ಷದವರು ಏನ್ ಮಾಡಿದ್ರು, ರಾಮನ ಬಗ್ಗೆ, ರಾಮನ ಅಸ್ತಿತ್ವದ ಬಗ್ಗೆ ಅಪಪ್ರಚಾರ ಮಾಡಿದ್ರು. ರಾಮ ಮಂದಿರ ಆಗ್ಲೇಬಾರದಂತ ಸುಪ್ರೀಂ ಕೋರ್ಟ್ ಹೋದ್ರು. ನಾನು ಯಾವ್ದೋ ಪಕ್ಷದ ವಿಚಾರ ಮಾತಾಡ್ತಾ ಇಲ್ಲ, ಅವ್ರು ಮಾಡಿದ ತಪ್ಪನ್ನ ನಾನು ಹೇಳ್ತಾ ಇದ್ದೀನಿ. ಇವತ್ತು ಅದೇ ವ್ಯಕ್ತಿಗಳು